ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇವತ್ತಿನ ಈ ವಿಡಿಯೋ ಪಾಠದಲ್ಲಿ ನಾವು ದಿನಾಂಕ 5/1/2026 ನಡೀತಕ್ಕಂತಹ SSLC ಪೂರ್ವ ಭಾವಿ ಪರೀಕ್ಷೆಗಳನ್ನು ಈ ವರ್ಷ 3 ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ನಡೆಸ್ತಾ ಇರೋದರಿಂದ ಮೊದಲನೆಯ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ದಿನಾಂಕ 5/1/2026 ಸೋಮವಾರದಿಂದ ನಡೀತಾ ಇರತಕ್ಕಂತಹ ಒಂದು ಕಾರಣಕ್ಕಾಗಿ 2025-26 SSLC ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಥಮ ಭಾಷೆ ಕನ್ನಡದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ವಿಷಯ ಪ್ರಥಮ ಭಾಷೆ ಕನ್ನಡ. ಗರಿಷ್ಠ ಅಂಕಗಳು 100 ಅಂಕಗಳು. ಮೊದಲನೆಯ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಇದು ಬಹು ಆಯ್ಕೆಯ ಪ್ರಶ್ನೆಗಳು. ಮೊದಲನೆಯ ಪ್ರಶ್ನೆ, ವರ್ಣಮಾಲೆಯ ದ್ವಿತೀಯ ಮತ್ತು ಚತುರ್ಥಾಕ್ಷರಗಳನ್ನು ಹೀಗೆನ್ನುವರು. ಆಪ್ಷನ್: ಅಲ್ಪಪ್ರಾಣಗಳು, ಮಹಾಪ್ರಾಣಗಳು, ಯೋಗವಾಹಗಳು, ಅನುನಾಸಿಕಗಳು. ಎರಡನೇ ಪ್ರಶ್ನೆ, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಈ ವಾಕ್ಯದಲ್ಲಿ ಇರಬೇಕಾದ ಲೇಖನ ಚಿಹ್ನೆ: ಅಲ್ಪವಿರಾಮ, ಆವರಣ, ಅರ್ಧವಿರಾಮ, ಪ್ರಶ್ನಾರ್ಥಕ. ಮೂರನೇ ಪ್ರಶ್ನೆ, ಸಾವಿತ್ರಿಯೋಳ್ ಪದದಲ್ಲಿರುವ ವಿಭಕ್ತಿ. ಸಾವಿತ್ರಿಯೋಳ್ ಅಂತಕ್ಕಂತಹ ಈ ಪದದಲ್ಲಿರ್ತಕ್ಕಂತಹ ವಿಭಕ್ತಿ ಪ್ರಥಮ, ದ್ವಿತೀಯ, ತೃತೀಯ ಮತ್ತು ಚತುರ್ಥಿ. ಸರಿಯಾಗಿರ್ತಕ್ಕಂತಹ ಆಯ್ಕೆಯನ್ನು ತಾವು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಪ್ರಶ್ನೆ 4, ಮುಕ್ಕಣ್ಣ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಈ ಮುಕ್ಕಣ್ಣ ಅಂತಕ್ಕಂತಹ ಪದವು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ದ್ವಂದ್ವ ಸಮಾಸ, ಕ್ರಿಯಾ ಸಮಾಸ, ತತ್ಪುರುಷ ಸಮಾಸ ಮತ್ತು ಬಹುವ್ರೀಹಿ ಸಮಾಸ. ಪ್ರಶ್ನೆ ಸಂಖ್ಯೆ 5, ಮನೆಯಲ್ಲಿ ಬೆಂಕಿ ಹೊತ್ತಿಕೊಂಡಿತು. ಈ ವಾಕ್ಯದಲ್ಲಿನ ಕ್ರಿಯಾಪದದ ರೂಪ: ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭವನಾರ್ಥಕ, ಪ್ರಶ್ನಾರ್ಥಕ. ನಂಬಿದರಿಗೆ ಪದದ ಹೊಸಗನ್ನಡ ರೂಪ: ನಂಬಿದರಿಗೆ ಪದದ ಹೊಸಗನ್ನಡದ ರೂಪ ಯಾವುದು ಅಂತಕ್ಕಂಥ ಪ್ರಶ್ನೆಗೆ ನಂಬಿದಾಗ, ನಂಬಿದವರಿಗೆ, ನಂಬಿದವರಿಗೆ, ನಂಬದವರಿಗೆ, ನಂಬುವವರಿಗೆ. ಇನ್ನು ಮುಖ್ಯ ಪ್ರಶ್ನೆ ಸಂಖ್ಯೆ 2, ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಹೊಂದಿರುವ ಸಂಬಂಧಿ ಪದವನ್ನು ಬರೆಯಿರಿ. 4 ಅಂಕಗಳಿಗಿರ್ತಕ್ಕಂಥ ಪ್ರಶ್ನೆಗಳು. ತಪಸ್ವಿ, ತವಸಿ, ವಿಜ್ಞಾಪನೆ. ಈ ಪ್ರಶ್ನೆಗೆ ಉತ್ತರ. ಸಂಬಂಧಿ ಪದಗಳನ್ನು ಬರೀಬೇಕಾಗಿರ್ತಕ್ಕಂಥದ್ದು: ಬರೆದು, ಕೃದಂತಾವ್ಯಯ, ಜಾಣತನ. ಜುಳು ಅನುಕರಣಾವ್ಯಯ, ಸಾಕು. ಅಷ್ಟು, ಪರಿಮಾಣವಾಚಕ. 12 ಏನಾಗ್ತದೆ? ಸಂಬಂಧಿ ಪದ ಅಂತಕ್ಕಂಥದ್ದನ್ನು ಬರೀಬೇಕು. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೀತಕ್ಕಂಥದ್ದು. ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಭಗವದ್ಗೀತೆಯನ್ನು ರಚಿಸಿದವರು ಯಾರು? ಪ್ರಶ್ನೆ ಮುಂದೆ 13ನೇ ಪ್ರಶ್ನೆ, ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು? ಕೌಸಂಬಿಯ ಅರಸ ಯಾರು? ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ? ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು? ಗುಡಿಸಲೊಳಗೆ ಬರಲು ಹೆದರಿದವರು ಯಾರು? ಇನ್ನು 4ನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರಿಸಿ. 2 ಅಂಕದ ಪ್ರಶ್ನೆಗಳು. ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು? ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾಗಿದ್ದವು? ಸಾಮ್ರಾಟರ ರಾಜಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲು ಪಾಟಿಯ ವಿಶೇಷತೆಯೇನು? ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ? ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಿಸಿದೆ? 23ನೇ ಪ್ರಶ್ನೆ, ಹಲಗಲಿಗೆ ದಂಡು ಬರಲು ಕಾರಣವೇನು? ಭಗತ್ ಸಿಂಗ್ ಜಲಿಯನ್ವಾಲಾ ಬಾಗ್ನ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರಗಳೇನು? ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು? ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವೇನು? ಪೈಗಳು ಪ್ರಾಸ ತೊರೆದು ಬರೆಯಲು ನಿಶ್ಚಯಿಸಿದ ಸಂದರ್ಭವನ್ನು ವಿವರಿಸಿ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಈ ಕೆಳಗಿನ ಕವಿಗಳ ಸಾಹಿತಿಗಳ ಜನ್ಮಸ್ಥಳ, ಕಾಲಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತಕ್ಕಂಥದ್ದು. ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು 3 ಅಂಕದ ಪ್ರಶ್ನೆಗಳು. DS ಜಯಪ್ಪ ಗೌಡ ಅವರದ್ದು, ಆಮೇಲೆ ರನ್ನ ಅವ್ರದ್ದು.
ಇನ್ನು ಪ್ರಶ್ನೆ ಸಂಖ್ಯೆ 6, ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಅಂತಕ್ಕಂಥದ್ದು. ಕಳನೊಳವಿಂಗೆ ಕುಪ್ಪೆ ವರಮೆಂಬ ಓಲಾಂಬರ ಮುಂಟೆ ನಿನದೊಂ. ಈ ಒಂದು ಪದ್ಯಕ್ಕೆ ತಾವು ಪ್ರಸ್ತಾರ ಹಾಕಿ ಛಂದಸ್ಸಿನ ಹೆಸರನ್ನು ಬರೀಬೇಕಾಗಿರ್ತಕ್ಕಂಥದ್ದು. ಈ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿರಿ. 3 ಅಂಕಕ್ಕೆ ಅಲಂಕಾರವನ್ನು ಬರೀಬೇಕಾಗಿರ್ತಕ್ಕಂಥದ್ದು ಯಾವುದಕ್ಕೆ ಅಂತಂದರೆ, ಮಾರಿ ಗೌತನವಾಯಿತು ನಾಳಿನ ಭಾರತವು. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಅಂತಕ್ಕಂಥದ್ದು. ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು, ಅಥವಾ ಅತಿ ಆಸೆ ಗತಿಗೆಡಿಸಿತು. ಮುಂದಿನ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ ಅಂತಕ್ಕಂಥದ್ದು. 3 ಅಂಕದ ಪ್ರಶ್ನೆಗಳು. ಖಂಡವಿದೇಕೋ, ಮಾಂಸವಿದೇಕೋ, ಗುಂಡಿಗೆಯ ಬಿಸಿ ರಕ್ತವಿದೇಕೋ. ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ. ದಯವಿಟ್ಟು ಬಾಗಿಲು ತೆರೆಯಿರಿ, ನಾನು ಗಾಯಗೊಂಡಿದ್ದೇನೆ. ತೇಲಿಸಿ ಮುಳುಗಿಸಿ ಖಂಡಗಳ ಬೇರೆ ಬಣ್ಣವನ್ನೇ ಕಾಣೆ. ವಿದ್ಯಾಧನವೇ ಧನಮಪ್ಪದು. ಇವಿಷ್ಟು ಸಂದರ್ಭಗಳಿಗೆ ಸ್ವಾರಸ್ಯವನ್ನು ಬರೀಬೇಕಾಗಿರ್ತಕ್ಕಂಥದ್ದು. ಅತಿ ಹೆಚ್ಚು ಅಂಕಗಳು ನಿಮಗೆ ಇಲ್ಲೇ ಸಿಗ್ತಕ್ಕಂಥದ್ದು 18 ಅಂಕಗಳಾಗಿರೋದು. ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. 4 ಅಂಕದ ಪ್ರಶ್ನೆ ಆಗಿರ್ತದೆ. ಊರ್ವಿಯೋಳ್ ಇಲ್ಲಿಂದ ಪ್ರಾರಂಭವಾಗಿ ಲವನುರಿದ್ದೆದ್ದನು ಇಲ್ಲಿಯವರೆಗೂ. ಮುಂದಿನ ಪದ್ಯ ನಿಮಗೆ ಗೊತ್ತಿರ್ತಕ್ಕಂಥದ್ದು ಪದ್ಯನೇ. ತೆಗೆದುತ್ತರಿಯಂ ಯಮಂ ಅಲ್ಲಿಂದ ಪ್ರಾರಂಭವಾಗಿ ನಿಂತಿರ್ದನು ಇಲ್ಲಿಯವರೆಗೆ ಪದ್ಯವನ್ನು ಕಂಠಪಾಠ ಮಾಡಿ 4 ಅಂಕಗಳಿಗೆ ಬರೀಬೇಕಾಗ್ತದೆ. ಈ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅದ ಕಡೆಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯಿರಿ ಅಂತಕ್ಕಂಥದ್ದು 4 ಅಂಕದ ಪ್ರಶ್ನೆ. ಸಾರಾಂಶವನ್ನು ಬರೀಬೇಕಾಗಿರ್ತಕ್ಕಂತಹ ಪದ್ಯ ಯಾವುದಪ್ಪ ಅಂತಂದರೆ, ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ. ಭಯ ಸಂಶಯದೊಳು ಕಂತಿದ ಕಣ್ಣುಳು ನಾಳಿನ ಕನಸನ ಬಿತ್ತೋಣ. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಶಬರಿಯ ಸಡಗರ ಸಂತೋಷ ಮೋಹದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ, ಅಥವಾ ತಾಳಿದವನು ಬಾಳಿಯಾನು ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ. 42 ಪ್ರಶ್ನೆ ಸಂಖ್ಯೆ 42, ಪಾಂಡವರನ್ನು ರಕ್ಷಿಸಲು ನಿರ್ಧರಿಸಿದ ಕೃಷ್ಣನಿಗೆ ಒಡ್ಡಿದ ಆಮಿಷಗಳನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತಕ್ಕಂಥದ್ದು. ಅಥವಾ ಇಲ್ಲಿ ಚಾಯ್ಸ್ ಇರತಕ್ಕಂಥ ಪ್ರಶ್ನೆಗಳಾಗಿರುವುದರಿಂದ, ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ಕವಿ ಕುಮಾರವ್ಯಾಸ ಹೇಗೆ ಚಿತ್ರಿಸಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ನೀವು ಈ 4ರಲ್ಲಿ ಪ್ರಶ್ನೆ ಸಂಖ್ಯೆ 41ರಲ್ಲಿ ಎರಡು ಪ್ರಶ್ನೆಗಳಲ್ಲಿ ಒಂದನ್ನು, 42ರಲ್ಲಿ 2 ಪ್ರಶ್ನೆಗಳಲ್ಲಿ ಒಂದನ್ನು ನೀವು 4 ಅಂಕಗಳಿಗೆ 4+4 ಒಟ್ಟಾರೆಯಾಗಿ 8 ಅಂಕಗಳಿಗೆ ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗ್ತದೆ. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ ನೋಡೋದಾದರೆ, ಈ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಅಂತಕ್ಕಂಥದ್ದು. 2+2 ಒಂದು ಪ್ರಶ್ನೆಗೆ 2 ಅಂಕ ಇರ್ತದೆ. ಸೊ ಟೋಟಲಾಗಿ ನಿಮಗೆ 4 ಅಂಕಗಳು. ಪ್ರಸ್ತುತ ನಮ್ಮ ಸಮಾಜದಲ್ಲಿ ಸಾಮಾನ್ಯವಾಗಿ ನಮ್ಮ ಜನರು ಹೇಳುವುದು, ನಾಗರಿಕತೆ ಬೆಳೆಯುತ್ತಾ ಮನುಷ್ಯ ತನ್ನ ಮಾನವೀಯ ಗುಣಗಳನ್ನು ಗಾಳಿಗೆ ತೂರುತ್ತಿದ್ದಾನೆ, ಭಾವನೆಗಳು ನಶಿಸುತ್ತಿವೆ, ಸಂಪಾದನೆ ಹಿಂದೆ ಬಿದ್ದು ಯಾಂತ್ರಿಕ ಜೀವನ ನಡೆಸುತ್ತಿದ್ದಾನೆ, ಸಂಬಂಧಗಳಿಗೆ ಬೆಲೆ ಇಲ್ಲದಂತಾಗಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಆದರೆ ನಮ್ಮ ಸುತ್ತದ ನಡೆಯುವ ಸಂಗತಿಗಳು ಗಮನಿಸಿದಾಗ ಮಾತ್ರ ನಮಗೆ ಸತ್ಯದ ಅರಿವಾಗುತ್ತದೆ. ಇಂದಿನ ಮಕ್ಕಳು ತಮ್ಮ ವಯಸ್ಸಾದ ತಂದೆ ತಾಯಿಯನ್ನು ಆಶ್ರಮಕ್ಕೆ ಬಿಡುತ್ತಾರೆ. ಇದು ಸಂಬಂಧಗಳು ಕಳಚುತ್ತಿರುವುದಕ್ಕೆ ಉದಾಹರಣೆಯಾಗಿದೆ. ವಯಸ್ಸಾದ ಹಿರಿಯ ಜೀವಿಗಳನ್ನು ಸಾಕಿ ಬೆಳೆಸಿದ ಮಕ್ಕಳೇ ತಮ್ಮ ತಂದೆ ತಾಯಿಗಳನ್ನು ಭಾರವೆಂದು ಭಾವಿಸಿ ಅಥವಾ ಕೆಲಸದ ಒತ್ತಡದ ನೆಪ ಹೇಳಿ ವೃದ್ಧಾಶ್ರಮಕ್ಕೆ ಸೇರಿಸುತ್ತಿರುವುದು ಅತ್ಯಂತ ಕಳವಳಕಾರಿ ಮತ್ತು ದುಃಖದ ಸಂಗತಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು, ಇಂದಿನ ಸಮಾಜದಲ್ಲಿ ಯಾವುದು ಕಳವಳಕಾರಿ ಸಂಗತಿಯಾಗಿದೆ? ಈ ಪ್ರಶ್ನೆಗೆ ಉತ್ತರವನ್ನು ಮೇಲೆ ಕೊಟ್ಟಿರ್ತಕ್ಕಂತಹ ಪ್ಯಾಸೇಜ್ನಲ್ಲಿ ಹುಡುಕಬೇಕು. ಮಾನವೀಯತೆಯ ಬಗ್ಗೆ ಜನರು ಹೇಳುವ ಮಾತುಗಳೇನು? ಇದಕ್ಕೆ 2 ಅಂಕ, ಇದಕ್ಕೆ 2 ಅಂಕ, ಟೋಟಲ್ ನಿಮಗಿಲ್ಲಿ 4 ಅಂಕಗಳು ಸಿಗತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರವನ್ನು ಬರಿತಕ್ಕಂಥದ್ದು. ಏನು ಅನ್ಕೋಬೇಕು ಅಂತಂದರೆ, ನಿಮ್ಮನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೇನಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯ ರಕ್ಷಿತಾ ಎಂದು ಭಾವಿಸಿಕೊಂಡು ನಂದಿ ಗ್ರಾಮದಲ್ಲಿರುವ ನಿಮ್ಮ ಗೆಳತಿ ಶ್ಯಾಮಲಳನ್ನು ಶಾಲಾ ವಾರ್ಷಿಕೋತ್ಸವಕ್ಕೆ ಆಹ್ವಾನಿಸಿ ಒಂದು ಪತ್ರವನ್ನು ಬರೀಬೇಕಾಗಿರ್ತಕ್ಕಂಥದ್ದು.
ಇದು ನಿಮಗೆ ವೈಯಕ್ತಿಕ ಪತ್ರ ಆಗಿರ್ತಕ್ಕಂಥದ್ದು, ಅಥವಾ ನಿಮ್ಮನ್ನು ತುಮಕೂರಿನ ಸಿದ್ಧಗಂಗಾ ಪ್ರೌಢಶಾಲೆಯ ಸುರೇಶ ಎಂದು ಭಾವಿಸಿಕೊಂಡು ಬೆಂಗಳೂರಿನ ನೆಹರು ತಾರಾಲಯದ ನಿರ್ದೇಶಕರಿಗೆ ಭೇಟಿಯ ಸಮಯವನ್ನು ತಿಳಿಸುವಂತೆ ಕೋರಿ ಮನವಿ ಪತ್ರವನ್ನು ಬರೆಯಿರಿ ಅಂತಕ್ಕಂಥದ್ದು. ಈ ಲೆಟರ್ ರೈಟಿಂಗ್ಗೆ, ಪತ್ರ ಲೇಖನಕ್ಕೆ ಹೆಚ್ಚಿನ ಅಂಕಗಳಂತಂದರೆ 5 ಅಂಕಗಳು ನಿಮಗೆ ನಿಗದಿ ಆಗಿರ್ತವೆ. ಇನ್ನು ಕೊನೆಯ ಪ್ರಶ್ನೆ, ಈ ಕೆಳಗಿನ ಯಾವುದಾದರೂ ಒಂದು ವಿಷಯಕ್ಕೆ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನು ಬರೆಯಿರಿ. ಇದು ಕೂಡ ನಿಮಗೆ 5 ಅಂಕಗಳಿಗೆ ಬರ್ತಕ್ಕಂತಹ ಪ್ರಶ್ನೆ ಆಗಿರ್ತಕ್ಕಂಥದ್ದು. 2 ಪ್ರಬಂಧಗಳನ್ನು ಕೊಟ್ಟಿದ್ದು, ಬೇಕಾದ ಒಂದನ್ನು ನೀವು ಬರೀಬೋದು. ಪ್ರಶ್ನೆ ಸಂಖ್ಯೆ 45, ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ನೀವು ಪ್ರಬಂಧವನ್ನು ಬರೀಬೇಕು. ಇಲ್ಲಿ ಇಂಟ್ರೊಡಕ್ಷನನ್ನು ಬರೀಬೇಕಾಗ್ತದೆ, ಆಮೇಲೆ ಬಾಡಿ ಆಫ್ ದ ಎಸ್ಸೆಯನ್ನು ಬರೀಬೇಕಾಗ್ತದೆ, ಆಮೇಲೆ ಕೊನೆಗೆ ಉಪಸಂಹಾರ ಅಥವಾ ಕನ್ಕ್ಲೂಷನನ್ನು ಕೂಡ ಹಾಕಿ ಬರೀಬೇಕು. ಅಥವಾ ಗ್ರಂಥಾಲಯಗಳ ಮಹತ್ವ ಅಂತಕ್ಕಂಥದ್ದು, ಎರಡರಲ್ಲಿ ಯಾವುದಾದ್ರೂ ಒಂದಕ್ಕೆ ನೀವು ಪ್ರಬಂಧವನ್ನು 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಬರೀಬೇಕಾಗ್ತದೆ. ಈಗ ಮಾದರಿ ಪ್ರಶ್ನೆ ಪತ್ರಿಕೆ 1 ಚರ್ಚೆ ಮಾಡಿದ್ದೀವಿ. ಇನ್ನು ಕೆಲವೇ ಸಮಯದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 2, 3, 4 ಕೂಡ ಚರ್ಚೆ ಮಾಡ್ತೀವಿ. ಅದರ ಜೊತೆಗೆ ಮುಂದೆ ಬರ್ತಕ್ಕಂಥ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ಪ್ರಶ್ನೆ ಪತ್ರಿಕೆ ಉತ್ತರಗಳ ಸಹಿತ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.